ನಮಸ್ಕಾರ. ನಿಮ್ಮ ಹೆಸರು ಅಮ್ಮ? ಶಿವಲಿಂಗಮ್ಮ. ಎಷ್ಟು ದಿನದಿಂದ ಈ ಶಾಪಿಗೆ ಬರ್ತಾ ಇದ್ದೀರಾ? ಸುಮಾರು 4 ತಿಂಗಳ ಮೇಲೆ ಆಯ್ತು. ಏನ್ ಸಮಸ್ಯೆ ಇತ್ತು ನಿಮ್ಗೆ? ಮಂಡಿ ನೋವು, ತುಂಬಾನೇ ಮಂಡಿ ನೋವಿತ್ತು. ಎರಡೆರಡೆ ಮಂಡಿ. ಇವಾಗ ಪರವಾಗಿಲ್ಲ. ಬೇರೆ ಕಡೆ ಎಲ್ಲೂ ತೋರಿಸ್ತಿಲ್ವಾ ನೀವು? ಎಲ್ಲಿಂದ? ಮೈಸೂರಿಂದ ಬರ್ತಿರೋದಲ್ವಾ? ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ನೀವು ಅಲ್ಲೆಲ್ಲೂ ಹಾಸ್ಪಿಟಲ್ಗೆ ಎಲ್ಲೂ ತೋರಿಸ್ತಿಲ್ವಾ? ಇದ್ದು ಡಾಕ್ಟರ್ ಹತ್ರ ಏನೋ ಇದಾಗ್ಲಿ, ಗುಣ ಆಗ್ಲಿಲ್ಲ. ಓಕೆ. ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಹೇಗಿದೆ ಅನುಭವ? ಪರವಾಗಿಲ್ಲ ಇವಾಗ. ಎಷ್ಟು ದಿನಕ್ಕೊಂದ್ಸರಿ ಇಲ್ಲಿಗೆ ಬರ್ತಾ ಇದ್ದೀರಾ ನೀವು? ನಾವು ಅವಾಗಲೇ 4 ತಿಂಗಳ ಮೇಲಾಯ್ತು ಬರ್ತಾ ಇದೀವಿ. 4 ತಿಂಗಳಿಂದ ಏನು ವಾರಕ್ಕೊಂದ್ಸರಿ ಬರ್ತೀರಾ ಅಥವಾ ಹೇಗ್ ಬರ್ತೀರಾ? ವಾರಕ್ಕೊಂದ್ಸರಿ ಬರ್ತೀವಿ, ಇಲ್ಲೇ 15 ದಿವಸಕ್ಕೊಂದ್ಸರಿ. ಓಕೆ. ಇವಾಗ 4 ತಿಂಗಳಿಂದ ನೀವು ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊಳ್ತೀರಾ ವೀಕ್ಲಿ ಒನ್ಸ್ ಬಂದು? ಪರವಾಗಿಲ್ವಾ ನಿಮಗೆ? ಪರವಾಗಿಲ್ಲ. ಮತ್ತೆ ಬೇರೆಯವ್ರ ಯಾರಾದ್ರೂ ಬಂದ್ರೆ ಇಲ್ಲಿ ಚೆನ್ನಾಗಿ ಸರ್ವಿಸ್ ಎಲ್ಲ ಸಿಗುತ್ತಾ? ಸಿಗುತ್ತೆ. ನಿಮಗಂತೂ ಫುಲ್ ಖುಷಿ ಆಗಿದೆ. ಅಲ್ಲೆಲ್ಲೂ ಸಿಗ್ಲಿಲ್ಲ ಟ್ರೀಟ್ಮೆಂಟ್, ನಿಮ್ಗೆ ಇಲ್ಲಿ ಸಿಕ್ಕಿ ತುಂಬಾ ಖುಷಿ ಇದೆ. ಪರವಾಗಿಲ್ಲ, ನಡೀತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಜಯಮ್ಮ. ನಾವು ಆಡುಗೋಡಿಯಿಂದ ಬರ್ತಾ ಇರೋದು. ನಾವು 4-5 ತಾವು ತೋರಿಸ್ತೋ ಎಲ್ಲೂ ಕಮ್ಮಿ ಆಗಲ್ಲ. ಎಷ್ಟು ದಿನದಿಂದ ಬರ್ತಿದ್ದೀರಾ ಇಲ್ಲಿಗೆ? ನಾವು 2 ತಿಂಗಳಿಂದ ಬರ್ತಾ ಇದ್ದೀವಿ. ಓಕೆ. 2 ತಿಂಗಳಿಂದ ವಾರ ಬರ್ತಾ ಇದ್ದೀವಿ. 4-5 ತಾವು ಅಲ್ಲಿ ತೋರಿಸ್ತವೆ. ಮಂಡಿ ನೋವೆ ಅಷ್ಟೇ, ನಮ್ಮ ಸಮಸ್ಯೆ ಏನಿಲ್ಲ. ಮಂಡಿ ನೋವುಗೆ ಎಲ್ಲ ಕಡೆ ತೋರಿಸ್ಬಿಟ್ಟು ಇಲ್ಲ ಹೇಳಿದ್ರು, ಚೆನ್ನಾಗಿ ನೋಡ್ತಾರೆ ಬನ್ನಿ ಅಂತ ಕರ್ಕೊಂಡು ಬಂದ್ರು ನಮ್ಮ ಆಫೀಸಿಂದ. ಓಕೆ. ಅವರಿಂದ ಇಲ್ಲಿ ಬಂದಿದ್ದೀವಿ. ಪರವಾಗಿಲ್ಲ, ಇವಾಗ ನಾವು ಓಡಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತೀವಿ. ಇನ್ನ ತಗೋತಾ ಇದೀವಿ ನಾವು ಇದೆಲ್ಲ ಮೆಡಿಸಿನ್ ಎಲ್ಲ ಇದ್ ಮಾಡ್ಕೊಂಡು ಇವಾಗ ಪರವಾಗಿಲ್ಲ ನಮ್ಗೆ. ಹಾಗಾದ್ರೆ ನೀವು 2 ತಿಂಗಳಿಂದ ರೆಗ್ಯುಲರ್ ವಾರಕ್ಕೊಂದ್ಸತಿ ಬರ್ತಾ ಇದೀವಿ. ನಾವೇನ್ ಮಿಸ್ ಮಾಡ್ತಾ ಇಲ್ಲ. ವಾರಕ್ಕೊಂದ್ಸತಿ ಬಂದು ಹೋಗ್ತಾ ಇದೀವಿ. ಓಕೆ ಅಮ್ಮ, ಥ್ಯಾಂಕ್ ಯು. ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಯುರ್ವೇದಿಕ್ ಮೆಡಿಸಿನ್ ಇಂದ ಏನಾದ್ರು ಗುಣ ಆಗುತ್ತಾ ಅಂತ ನಾನು ಇಲ್ಲಿ ಬಂದೆ. ಇಲ್ಲಿ ಬಂತವನಿಂದ ನಮ್ಮ ಅಮ್ಮನಿಗೆ ಅವ್ರ ಕಾಲು ತುಂಬಾ ಊದಿತ್ತು. ಓಕೆ. ಊದಿರೋ ಕಾಲು ಇಲ್ಲಿ ತೋರಿಸುತ್ತೆ, ಇದು ಆಗುತ್ತೆ ಇಲ್ವಾ ಅಂತ ಇವ್ರನ್ನ ಕೇಳೋದಕ್ಕೆ ಇಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಇವ್ರು ಹೇಳಿದ್ರು. ಹೇಳಿದ ನಂತರ ಸರಿ ಆಯ್ತು ಅಂತ ನಾವು ವಾರ ಬರ್ತಾ ಇದ್ದು. ಸ್ಟಾರ್ಟಿಂಗು ಪ್ರತಿ ಭಾನುವಾರ ಬರ್ತಾ ಇದ್ದು. ಆಮೇಲೆ ಈಗ ಒಂದು 2 ತಿಂಗಳ ಈಚೆಗೆ ನಾವು 15 ಡೇಸ್ ಅನ್ಸಿದ್ರು. ಯಾಕೆಂದ್ರೆ ಅವ್ರಿಗೊಂದು ಸ್ವಲ್ಪ ಕ್ಯೂರ್ ಆಗೋದು ಬರ್ತಾ ಇದೆ. ಈಗ ಓನಾಗಿ ವಾಕ್ ಮಾಡ್ತಾರೆ. ಈಗ ಅವರೇ ಅವ್ರ ಕೆಲಸನ ಅವ್ರು ಮಾಡ್ಕೋತಾ ಇದ್ರಿ ಹಿಂದೆನೋ, ಅದೇ ತರ ಇವಾಗಲೂ ಮಾಡ್ಕೋತಿದ್ದಾರೆ. ಆ ತರ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಂತೂ ಏನಿಲ್ಲ. ಮಂಡಿ ನೋವು ಕಡಿಮೆ ಆಗಿದೆ. ಆಪರೇಷನ್ ಬದಲು ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರೆ ಇರೋದನ್ನ ಉಳಿಸ್ಕೋಬಹುದು ಅಂತ ಒಂದು ಅನಿಸಿಕೆ ಅಷ್ಟೇ ನನ್ನಲ್ಲಿ. ಮೇಡಮ್, ಇವಾಗ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂಡು ಜೊತೆಗೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಈ ಮೆಡಿಸಿನ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ ಅಂತಾರೆ. ನಿಮಗೆ ಏನಾದ್ರು ಅವರಿಗೆ BP ಶುಗರ್ 2 ಇಲ್ಲ. ನಮ್ಮ ಅಮ್ಮನಿಗೆ ಮೇನ್ ಆಗಿ ಇವಾಗ ಅವ್ರು ಇಂಜೆಕ್ಷನ್ ಮೆಡಿಸಿನ್ಸ್ ಅಂತ ಏನ್ ತಗೋತಾ ಇರ್ಲಿಲ್ಲ. ಅದನ್ನ ನೋವಿಗೆ ಅಂತ ಕೆಲವು ಮಾತ್ರೆ ತಗೋತಾ ಇದ್ರು. ಅದನ್ನ ನಾವು ಸ್ಟಾಪ್ ಮಾಡಿದೀವಿ ಡಾಕ್ಟರ್. ಈಗ ಏನ್ ಮಾಡಿದೀವಿ, ಇವ್ರು ಕೊಟ್ಟಿದಾರಲ್ಲ ಈ ಮಾತ್ರೆನ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಇದನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ. ಅವ್ರು ಹೇಳಿರೋ ಸ್ಟೆಪ್ ಬೈ ಸ್ಟೆಪ್ ಕ್ಯೂರ್ ಆಗ್ತಾ ಇದಾರೆ. ಪರವಾಗಿಲ್ಲ. ವೆಯ್ಟ್ಲೆಸ್ ಯಾವಾಗ ಕಡಿಮೆ ಆಗ್ತಾ ಇದೆ, ನಡೀತಾರೆ. ಇವಾಗ ಮೊದ್ಲು ನಾವು ಈ ಬಸ್ ಹತ್ಬೇಕಾದ್ರೆ ಇಬ್ರಿಡ್ಕೊ ಹತ್ತಿಸ್ತಾ ಇದ್ದು. ಮೈಸೂರಿಂದ ಬರ್ಬೇಕಾದ್ರೆ ಅಲ್ಲಿಂದನೂ ಕರ್ಕೊಬರಕ್ ಆಗ್ತಾ ಇಲ್ಲ. ಇವಾಗ ಓನ್ ಆಗಿ ಬಸ್ ಹತ್ಕೋತಾರೆ. ಹಿಂದೆ ಒಂಚೂರು ಪುಷ್ ಮಾಡಿದ್ರೆ ಹತ್ತಾರೆ. ನೋ ಪ್ರಾಬ್ಲಮ್ ಮೇಡಮ್. ಮೆಡಿಸಿನ್ ನ ಇವ್ರು ಹೇಳ್ದಂಗೆ ತಗೋಬೇಕು. ಇವ್ರು ಅದನ್ನ ಬಿಟ್ಟರೆ ಅದೇನು ಗುಣ ಆಗಲ್ಲ. ಧೈರ್ಯ ಮಾಡಿ ಮೆಡಿಸಿನ್ ನಾವು ತಗೋತೀವಿ, ನಮ್ಗೆ ಗುಣ ಆಗುತ್ತೆ ಅಂತ ಮನ್ಸು ಮಾಡ್ಬೇಕು ಮೇನ್ ಆಗಿ. ಆಗ ಎಲ್ಲ ಸಾಲ್ವ್ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು. ನಮ್ಮ ಅಮ್ಮನಿಗೋಸ್ಕರ ಆಗಿ 4 ಜನ ಇದ್ದಾರೆ. ಅವ್ರನ್ನ ನೆಕ್ಸ್ಟ್ ಇವ್ರದ್ದು ಆದ್ಮೇಲೆ ಕರ್ಕೊಂಡ್ ಬರ್ಬೇಕು ಅನ್ಕೊಂಡಿದ್ವಿ. ಥ್ಯಾಂಕ್ ಯು ಮೇಡಮ್. ಆರತಿ ವೆಲ್ನೆಸ್ ಸೆಂಟರ್ ಪಾರಂಪರಿಕ ಆಯುರ್ವೇದ ಈ ಒಂದು ಕ್ಲಿನಿಕ್ಗೆ ಬಂದು ಮೈಸೂರಿಂದ, ಕೆಲವೊಬ್ರು ಬೆಳಗಾವಿಯಿಂದ, ಕಾಡುಗೋಡಿಯಿಂದ ಎಲ್ಲ ಬಂದು ಅವರ ಒಂದು ನೋವಿಗೆ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರನೇ ಇಲ್ಲ ಅಂತ ತುಂಬಾ ಕೊರಗಿ ಬೇಸತ್ತು ಹೋಗಿ ಇಲ್ಲಿ ಬಂದು ಅವ್ರಿಗೆ ಬೇಕಾದಂತಹ ಅಷ್ಟು ಟ್ರೀಟ್ಮೆಂಟ್ ನ ತಗೊಂಡು ಇವತ್ತು ಒಂದು ಲೆವೆಲ್ಗೆ ಆರಾಮಾಗಿದ್ದೀವಿ ಅಂತ ಹೇಳಿದ್ರು ಇಲ್ಲಿ ಬಂದಂತಹ ಪೇಷಂಟ್ಸ್ ಗಳು. ಸೊ ಇವಾಗ ವೈದ್ಯ ಹರೀಶ್ ಸರ್ ಅವ್ರನ್ನ ಮಾತಾಡ್ಸೋಣ ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗೋಸ್ಕರ. ಬನ್ನಿ. ವೆಲ್ನೆಸ್ ಸೆಂಟರ್ ಪರಂಪರಾ ಆಯುರ್ವೇದಕ್ಕೆ ಸ್ವಾಗತ. ಇಲ್ಲಿ ಎಲ್ಲ ಥರ ಕಾಯಿಲೆಗಳಿಗೆ 100% ನಾನು ಗುಣಮುಖ ಮಾಡ್ಕೊಡ್ತೀನಿ. ಹೆಂಗೆ ಅಂತಂದರೆ ಆಯುರ್ವೇದಿಕ್ ಮುಖಾಂತರ. ಗ್ಯಾಂಗ್ರೀನ್, ನಾಳೆ ಕಾಲು ಕಟ್ಟೇ ಮಾಡಲೇಬೇಕು ಅಂತ ಹೇಳ್ತಾರೆ ಡಾಕ್ಟರ್. ಇದಕ್ಕೆ ಕಾಲು ಕಟ್ ಮಾಡಲೇಬೇಕು ಅಂತಾರೆ. ಇದು ನಾನು ಉಳಿಸ್ಕೊಡ್ತೀನಿ. ರೊಮ್ಯಾಟೈಡ್ ಆರ್ಥರೈಟಿಸ್, ಆಸ್ಟ್ರಿಯೋ-ಆರ್ಥರೈಟಿಸ್, ಯಾವುದೇ ಥರ ಆರ್ಥರೈಟಿಸ್ ಇದ್ದರೂ ಕೂಡ 100% ನಾನು 1 ಇಯರ್ ಗ್ಯಾರಂಟಿ ಕೊಡ್ತೀನಿ. ಇಲ್ವಾ 13 ಮಂತ್ 1 ಇಯರ್ ಆದಮೇಲೆ ನೆಕ್ಸ್ಟ್ 13 ಮಂತ್ಸಲ್ಲಿ ಏನಾದ್ರು ಕ್ಯೂರಬಲ್ ಆಗಿಲ್ಲ ಅಂದರೆ 100% ನಿಮಗೆ ದುಡ್ಡು ವಾಪಸ್ ಕೊಡಲ್ಲ, ಮೆಡಿಸಿನ್ ಕೊಡ್ತೀವಿ. 100% ನಿಮಗೆ ಅದೇ ಥರ ಕಾಯಿಲೆಗಳು ಕೂಡ ನಿಮಗೆ ಕ್ಲಿಯರ್ ಮಾಡಿಕೊಡ್ತೇನೆ.